Hi guys, welcome to Butler English YouTube channel. Welcome to my ಅದೇನ ಅಂತಾರಲ್ಲ ವೆಲ್ಕಮ್ ಟು ಮೈ ನಂಗೆ ಗೊತ್ತು ಮೈ ಅಂದ್ರೆ ಸಬಕರ ಬಸಾಯಿ ಸಬಕ ಬರ ಬಸಾಯಿ ವೆಲ್ಕಮ್ ಟು ಮೈ 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 ಅದೆಲ್ಲ ಹೇಳ್ತಾನೆ ಅವ್ರೇನೇನ ದಮ್ ಶರದ್ ವರ್ಡ್ ಏನನ್ಕೊ ಬರ್ತಾ ಇಲ್ಲ ಅವನು ಅದು ಸಬ್ಸ್ಕ್ರೈಬ್ ಗೊತ್ತು ಇನ್ನೊಂದೇನೋ ಒಬ್ಬ ಹೇಳ್ತಾನೆ ಒಬ್ಬ Hi guys, hi channel, welcome back to my guys. That you tell Kannada. Now for Butler we should talk. Okay. Talk Butler that win prize. ಇಲ್ಲ ಬಟ್ಲರ್ ಮಾಡ್ಕೊಂಡಿರಿ ನಾವೆಲ್ಲ ಹೋಗಿ ಬೈ ಬೈ. Oh, correct. Yeah, I know. Her qualification is just Dia. Dia. Huyo. Huyo. Without filter ಅಲ್ಲಿ ನೋಡ್ಬಿಟ್ರೆ ಎಲ್ಲ ಓಡಾಗ್ಬಿಡ್ತಾರೆ. ಇಲ್ಲಿ ಗ್ರೂಪ್ ಫೋಟೋ ತಗೋಣ ನಾವು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಗೈಸ್. ಸೊ ಇವತ್ತು ನಾವು ಶೀತ್ಕಲಿಗೆ ಬಂದಿದ್ವಿ ಆ್ಯಂಡ್ ಹಾಗೆ ಒಂದು ದೇವಸ್ಥಾನ ಟೆಂಪಲ್ ವಿಸಿಟ್. ನೆನ್ನೆ ಆ್ಯಕ್ಚುಲಿ ಬಂದಿದ್ದು ನಾವು ಫುಲ್ಲು ಜಾಲಿ ಅಂದ್ಕೊಳ್ಳಿ. ನೆನ್ನೆ ಎಲ್ಲ ನೈಟ್ 3:30ವರೆಗೂ ಆಟಾಡಿದ್ದೀವಿ ದಂಶರತ್ಸ್ ಎಲ್ಲ. ಸೊ ಇವತ್ತು ಪಪ್ಪ ಕಾರ್, ಇನ್ನೊಂದು ಕಾರ್ ಆ್ಯಂಡ್ ಇನ್ನೊಂದು ಕಾರಲ್ಲಿ ಇಷ್ಟು ಜನ ಬಂದಿದ್ದೀವಿ. ಈ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡೋ ಪ್ಲ್ಯಾನಲ್ಲೇ ಇರಲಿಲ್ಲ, ಬಟ್ ಏನು ಫನ್ ಮಾಡ್ತಾ ಇದ್ದೀವಲ್ಲ, ಈ ಮೂಮೆಂಟ್ನ ಕ್ಯಾಪ್ಚರ್ ಮಾಡಬೇಕು ಅನಿಸ್ತು. ಸೊ ಅದಕ್ಕೋಸ್ಕರ ಹಾಯ್ ರೋಹಿತ್. ಈಗ ಯಾರ್ಯಾರಿದ್ದಾರೆ ಅಂತ ನೋಡೋಣ ಬನ್ನಿ. ಇವ್ರು ಅಮ್ಮಮ್ಮ ಹಾಯ್ ಹೇಳಿ. ಅಮ್ಮಮ್ಮಗೆ ಸುಸ್ತಾಗ್ಬಿಟ್ಟಿದೆ ಗೈಸ್ ಊಟ ಮಾಡಿಬಿಟ್ಟು. ಶಾರದಾ ಮಮ್ಮಿ ಹಾಯ್ ಚೈನ ವ್ಲಾಗಿಗೆ. ಅಣ್ಣ, ಅಂಕಲ್, ವಿಜಯ್ ಮಾಮ, ವಾಸು ಮಾಮ, ಪವನ್ ಮಾಮ, ಸಾರಿ, ನಿವ್ಯಾಕ. ಸಾಷ್ಟಾಂಗ ನಮಸ್ಕಾರಗಳು. ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ದೊಡ್ಡ ಕಾರಣ ಇನ್ಸ್ಪಿರೇಷನ್ ಈ ಟೈಮ್ಗೆ, ಇಲ್ಲ ನಾನು ಮಾಡ್ತಾನೆ ಇರಲಿಲ್ಲ ಇವತ್ತು. ಓಕೆ, ನೆಕ್ಸ್ಟು ಆಂಟಿ. ಹಾಯ್ ಆಂಟಿ. ಹಾಯ್ ಆಂಟಿ. ವ್ಲಾಗ್ ಹಾಕ್ತೀನಿ, ನಂಗೆ ಗೊತ್ತಿಲ್ಲ, ಐ ಕಾಂಟ್ ಎಡಿಟ್. ಪಾಪ. ಆಮೇಲೆ ಸರೋಜ ಬೇದಮ್ಮ ಹಾಯ್ ಚಪಾಡಿ ನಾ ವ್ಲಾಗಕ್ಕೆ ಯೂಟ್ಯೂಬ್ಗೆ ಹಾಯ್ చేయండి. ಇವ್ರು ಯಾರು ಗೊತ್ತಾ ಗೈಸ್? ಅಮ್ಮಮ್ಮ ಅವ್ರ ತಂಗಿ. ಇವರು ತಾತ ಹಾಯ್ చేయండి. ಬೇಡಂತೆ ತಾತ ಹಾಯ್. ಇವರಿಬ್ರು ಬೆಸ್ಟ್ ಫ್ರೆಂಡ್ಸ್, ಇವರಿಬ್ಬರೇ ಬಡೀಸ್, ಜೊತೆಲೇ ಇರ್ತಾರೆ ಇವಾಗ. ಸೊ ನಾವು ಇದು ವಿಜಿ ಮಾಮ ವಾಸು ಮಾಮ ಕಾರ್, ಇದು ಪವನ್ ಮಾಮ ಕಾರ್, ಆಮೇಲೆ ಅದು ರೋಹಿತ್ದು, ಆಮೇಲೆ ಅದು ಪಪ್ಪದು. ಲೈನಾಗಿ ಇದ್ದೀವಿ. ಸೊ ಇವಾಗೆಲ್ಲ ನೆಕ್ಸ್ಟು ಎಲ್ಲೋಗೋ ಪ್ಲ್ಯಾನಿಂಗ್. ನೆಕ್ಸ್ಟ್ ಎಲ್ಲೋಗೋದು? ಸ್ವಿಮ್ಮಿಂಗ್. ಎಲ್ಲ ನೀರಲ್ಲಿ ಬಿದ್ದು ಉಳ್ಳಾಡೋದಷ್ಟೇ. ಅವ್ನು ಸ್ವಿಮ್ಮಿಂಗ್ ಅಂತ ಕೊಡ್ತಾವನೆ, ಅದೆಲ್ಲ ನಂಬೇಡ. ಅವ್ರಿಗೆ ಸ್ವಿಮ್ಮಿಂಗ್ ಬರಲ್ಲ, ಆಡ್ತೀರಾ? ಯಾವಾಗ ಕಲ್ತು ಸ್ವಿಮ್ಮಿಂಗ್? ವೇಸ್ಟ್ ಪೀಪಲ್ ನಾವು ಗೊತ್ತಲ್ಲ. ಎಲ್ಲೈತಪ್ಪ ಕೆರೆ? ಕೆರೆ ಅಲ್ಲ, ಕೆರೆಯಲ್ಲಿ ಏನಕ್ಕೆ ಸ್ವಿಮ್ಮಿಂಗ್ ಮಾಡೋಣ? ನಾನಾ ಇಲ್ಲ ಅಣ್ಣ, ಎಲ್ಲ ಇದ್ದೀವಿ. ನಾವು ಮೂನ ಅಕ್ಕ ಮಾತ್ರ ಮಿಸ್ಸಿಂಗು. ಮನು ಅಕ್ಕ ನಾವೆಷ್ಟು ಅಂದ್ರೂ ಹೇತು ಕನ್ನಡ ಮಾತಾಡಬೇಕು. ಎಲ್ಲರೂ ಇದ್ದೀವಿ, ನೀವೇ ಮಿಸ್ಸಿಂಗ್ ಅಕ್ಕ. ಹಾಂ ಸರಿ, ನಾಳೆ ನನ್ನ ಯೂಟ್ಯೂಬ್ ಚಾನಲ್ ವ್ಲಾಗ್ ಬರುತ್ತೆ, ನೋಡಿಕೊಂಡು ಮನೇಲಿ ಕೂತ್ಕೊಳ್ಳಿ ಅಷ್ಟೇ. ಆ್ಯಕ್ಚುಲಿ ಇಷ್ಟೊತ್ತವರೆಗೂ ವ್ಲಾಗ್ ಮಾಡಿಲ್ಲ, ಈಗಲೇ ವ್ಲಾಗ್ ಮಾಡಿದ್ದು. ನೆನ್ನೆಯಿಂದ ಎಲ್ಲ ಎಷ್ಟು ಫನ್ ಇತ್ತು, ಮಾಡಲಿಲ್ಲ. ಜಾನ್ಸಿ ಅಕ್ಕ ಮಾಡು ಅಂತ ಹೇಳಿದ್ರು, ಅದಕ್ಕೆ ಮಾಡಿದೆ. ಐ ಥಾಟ್ ಟು ಡೂ, ಬಟ್ ಇವಾಗ ನಂಗೆ ಐಡಿಯಾ ಬಂದಿದ್ದಲ್ವಾ ಮಾಡೋಕ್ಕೆ. ನಾನು ಮೈಕ್ ಕೂಡ ಏನು ತಂದಿಲ್ಲ. ಅಲ್ಲಿ ನೋಡಿ ಬಂದರು. ಜಿಂಗ ಚಕ್ಕ ಜಿಂಗ ಕುಚ್ಚು ಕುಚ್ಚು ಟುವಿ ಟುವಿ ನೋಡಿ ಅಕ್ಕ ಬರ್ದಲ್ಲ ಇದ್ದಿದ್ದಿರದಿಲ್ಲ ಗೈಸ್. ಅಕ್ಕ ಬರೀ ಮಜ್ಜಿಗೆ ಕುಡ್ದಿದ್ದು, ಆವಾಗಿಂದ ಹಿಂಗ ಆಡ್ತವ್ರೆ. ಕಾಣಿಸ್ತಾ ಇದೆಯಾ? ಕಸಿನ್ಸ್ ಎಲ್ಲ ಇದು ಚಿಕ್ಕ ಮಕ್ಕಳದು, ಓನ್ಲಿ ಚಿಕ್ಕ ಮಕ್ಕಳ ಕಾರ್ಸ್. ಅಂದರೆ ನಾವು
ನಾವು ಚಿಕ್ಕವರು. ಇನ್ನು ದೊಡ್ಡವರದು, ಇನ್ನೊಂದು ದೊಡ್ಡವರಿದು, ಇನ್ನೊಂದು ದೊಡ್ಡವರದು, ಅಲ್ಲೊಂದು ಎಲ್ಲೋಯ್ತಪ್ಪ ಅದು, ಹಾಂ ಅಲ್ಲಿ ಅದರಲ್ಲಿ ಇನ್ನೊಂದು ದೊಡ್ಡವರು, ದೊಡ್ಡ ಪೀಪಲ್ಸು. ನಾವೆಲ್ಲ ಇದರಲ್ಲಿ ಬರ್ತೀವಿ. ಹೋಗೋಣ ಬನ್ನಿ ಇವಾಗ. ಪಾಪ ನಮ್ಮ ರೋಹಿತ್ ಕಾಯ್ಕೋಡಿದ್ದಾನೆ ಬರ್ತೀರಾ ಅಂತ. ಯಾಕೆ ಏನೋ ಮಾಡ್ತಾನೆ ನೋಡಿ. ಕಮಾನ್ ಬಂದರು ಅಕ್ಕ. ಅಲ್ಲಿ ನೋಡಿ ವಾಸು ಮಮ್ಮ ಮನೋಕಾಗೆಲ್ಲ ತೋರಿಸ್ತಾ ಇರ್ತಾರೆ ವಿಡಿಯೋ ಕಾಲ್ ಮಾಡಿ. ಮನೋಕ ನಾನು ಬರ್ಬೇಕಿತ್ತು ಅನ್ಕೋತಿರ್ತಾರೆ ಪಾಪ. ರಾಣಿ ಅಕ್ಕ ಬನ್ರಕ್ಕ. ನಾವೆಲ್ಲ ಇವಾಗ ಹೋಗೋಣ. ದೊಡ್ಡವ್ರು ಏನಾನ ಮಾಡ್ಕೊಳ್ಳಿ ಅಷ್ಟೇ. ಅದೇ ದೇವಸ್ಥಾನ ಬಂದಿದ್ದು. ನಿನ್ನೆ ಎಲ್ಲ ನಾವು ವಿಡಿಯೋ ಮಾಡ್ಬೇಕಿತ್ತು ಅಲ್ಲ. ನಿನ್ನೆ ದಂಶರತ್ ಆಡಿದ್ವಿ 3:30-4 ಗಂಟೆವರೆಗೂ ನೈಟ್ ದೇವಸ್ಥಾನ ಹತ್ರ. ಅದನ್ನ ಮಾಡ್ಬೇಕಿತ್ತು, ಚೆನ್ನಾಗಿರ್ತಿತ್ತು. ಚಿಕ್ಕ ಮಕ್ಳು ಹೋಗ್ತಿದ್ರ, ದೊಡ್ಡವ್ರು ಕರ್ಕೊಂಡವ್ರು. ನಾನು ದೊಡ್ಡೋಳು. ನಾನು ಜಾನ್ಸಿ ಅಕ್ಕ ದೊಡ್ಡವರು. ಈ ಅಕ್ಕನೂ ಸ್ವಲ್ಪ ದೊಡ್ಡವ್ರೆ. ಅವಳು ಆಲ್ರೆಡಿ ಹೈ ಆಗಿದ್ದಾಳೆ, ಅವಳ ಕರ್ಕೊಂಡಿದ್ವಿ. ನಾನಿದ್ದೀನಲ್ಲ, ನೋಡ್ಕೋತೀನಿ ಬಿಡಿ. ಇದೆಲ್ಲ ಗಲೀಜ್ ಮಾಡ್ಕೊಂಡಿರೋದು ಏನಕ್ಕಂದ್ರೆ ನಾವೆಲ್ಲ ಮಲಗಿರೋ ಟೈಮಲ್ಲಿ ಸಿಂಹ ಜೊತೆ ಬೇಟೆ ಆಡಕ್ ಹೋಗಿದ್ನಂತೆ ಪಾಪ. ಸಿಂಹ. ಅಯ್ಯೋ ಪಾಪ ಮಗು ಎಷ್ಟು ಕಷ್ಟ ಪಡ್ತಾ ಇದೆ. ಸಿಂಹಗೆ ಏನಾಯ್ತು ಹೇಳ್ಬಾರ್ದಾ? ಅಯ್ಯೋಯ್ಯೋ ಹತ್ತು ಬಿಡ್ತೀವಂತೆ. ಬೇಡ ಸುಮ್ನೆ. ಚಾರ್ಜ್ ಇಲ್ವಾ? ಇಲ್ಲ. ಸರಿ ಹೋಗೋಣ ಬಾ. ಅವರೆಲ್ಲ ಹೋದ್ರು, ನಾವೇ ಹೋಗ್ಬೇಕು ಇವಾಗ. ಏರಮ್ಮ ವ್ಲಾಗ್ ಮಾಡ್ತಾ ಇದೀನಿ. ಹಾರಿಕಕ್ಕ ಅಂಕಲ್ಸ್ ಆಂಟೀಸ್ ಕಾರ್ಸ್ ಅವೆಲ್ಲ. ನಾವು ಬರೀ ಮಕ್ಳು. ಊನಕ್ಕ ಓಕೆ ಗೈಸ್, ಬಾಯ್. ಇವಾಗ ನೀರಲ್ಲಿ ಆಟ ಆಡಕ್ಕೆ ಅನ್ಕೊಂಡು ಹೋಗ್ತಾ ಇದ್ದೀವಿ. ಹೋದ್ ಸರಿ ಅಲ್ಲಿ ಕುತ್ಕೊಂಡು ನಾವು ನಂದನಣ್ಣ, ಲೋಹಿತಣ್ಣ, ಮನೋಕ್ಕ, ಇನ್ನ ಯಾರು ಅದೇ ನಾವೇ ಇಷ್ಟ ಜನ ಎಲ್ಲ ಹೋಗಿ ಸೀಟ್ ಬೆಲ್ಟ್ ಹಾಕಪ್ಪ ಪ್ಲೀಸ್ ಬಿಟ್ಟು ಕಮೆಂಟ್ ಹಾಕ್ಬಿಟ್ಟಾರ. ಹಾಕಿರ್ತಾನೆ ಗೈಸ್ ಅವನು. ಅಕ್ಕ ರಾತ್ರಿ ಎಷ್ಟೊತ್ತಕ್ಕ 11 ಗಂಟೆ 12 ಗಂಟೆ ಆಗಿಲ್ವಾ? ಇಲ್ಲಿ ಹಿಂದೆಗಡೆ ಕುತ್ಕೊಂಡು ನಾವು ನಡುಕೊಂಡು ಗಡಗಡಗಡ ಅಂತ ನಡುಕೊಂಡು ಬಂದಿರೋದು. ಎಲ್ಲ ನೆನ್ಕೊಂಡು ಹಂಗೆ ಹಸಿ ಮೈಯೆಲ್ಲ ಫುಲ್ ಮನೆಗೆ ಹೋಗಿ. ಮತ್ತೆ ನಾವು ಮಲಗದ್ಮೇಲೆ ನೈಟ್ ದೇವಸ್ಥಾನ ಇಂದ ಬಂದ್ಮೇಲೆ ಇವತ್ತು ನಿನ್ನೆ ನಾವು ಮಲಗದ್ಮೇಲೆ ಜಾನ್ಸಿ ಅಕ್ಕ ಡ್ಯಾನ್ಸ್ ಮಾಡಿದ್ದಾರೆ. ನಾನು ಎದ್ಬಿಟ್ಟು ಸ್ಟೋರಿ ನೋಡ್ತಾ ಇದ್ದೀನಿ ಇವತ್ತು. ಏನ್ ಹೇಳ್ತಿದ್ದಾಳೆ ಇವ್ಳು, ಕನ್ಸಲ್ಲಿ ಏನಾದ್ರು ಬಂದಿದ್ದೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಾನ್ ಸ್ಟೋರಿ ನೋಡಿದೆ ಗೈಸ್. ಬೆಳಗ್ಗೆ ಎದ್ದಿ ಅಕ್ಕ ಡ್ಯಾನ್ಸ್ ಎಲ್ಲ ಮಾಡ್ಬಿಟ್ಟು ಸ್ಟೋರಿಗೆಲ್ಲ ಹಾಕ್ಬಿಟ್ಟಿದ್ದಾರೆ. ನಾನು ಎದ್ದ ಅವಾಗ ಕಂಡ್ಬಿಟ್ಟು ಇದೇ ನಿಂದು ಹಿಂಗಾಡ್ತಾ ಇದಾರೆ ನಿಖಿಲ್ ಅಣ್ಣ ನಾನು ಅನ್ಕೊಂಡ್ಬಿಟ್ಟೆ. ಆಮೇಲೆ ಯಾರೋ ಬೇರೆಯವರು. ಆಕ್ಚುಲಿ ನಿನ್ನಿ ಮತ್ತೆ ಭೂಮಿ ಮಿಸ್ ಮಾಡ್ಕೊಂಡೆ ಅವಾಗ. ಅವ್ರು ಬಿಕಾಸ್ ಒಬ್ರೊಬ್ರು ಯಾರೋ ಒಬ್ರು ಡ್ಯಾನ್ಸ್ ಮಾಡ್ತಿರೋ ಅಂಕಲ್ ಅವರು ಯಾವ ಬಂದ್ಬಿಟ್ಟು ನನ್ ಪಕ್ಕ ಡ್ಯಾನ್ಸ್ ಮಾಡ್ತಾವಳೆ ಅಂತ ಅವ್ರೆ ಆಡಿದ್ರು ಅವರು. ತಮಟೆ ಬೀಟ್ಸ್ ಮಾಡೋರ್ ಮೇಲೆ ಜೋಶ್ ಇದೆ. ಅದು ಪಾಪ ಹುಡ್ಗ ಅರ್ಧ ಗಂಟೆಯಿಂದ ಆಡ್ತಿದ್ದ, ಚೆನ್ನಾಗಿ ಹೊಡಿಲೇ ಇಲ್ಲ. ಇವ ಅಕ್ಕ ಹೋಗ್ತಿದಂಗೆ ಏನ್ ಬಾರ್ಸ್ ಹಾಕ್ಬಿಟ್ರು. ಅದೇ ಇಲ್ಲ ದುಡ್ಗಿರೋದ್ರೆ ಜೋಶ್ ಬರುತ್ತೆ. ಹಂಗೆ ಹೇಳಿದ್ದವ್ರು. ಏನ್ ವಿಜಿಲ್ ಬೇರೆ ಹೊಡಿತಾರೆ. ಹುಡುಗರ ಬೆಲೆನೇ ಇಲ್ಲ ಪಾಪ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ಹುಡುಗಿರಿಗೆ ಬೆಲೆ ಕೊಡ್ತಿರಲ್ಲ ಅದಕ್ಕೆ. ಯಾವ್ದಪ್ಪ ಸಾಂಗ್ ಇದು? ಕಾಪಿ ರೈಟ್ಸ್ ಬಂದ್ಬಿಟ್ಟೈತಿ. ಬಿಡಿ 1 ನಿಮಿಷ ಹಿಂಗೆ ನಿಲ್ಸ್ಬಿಟ್ರು, ಯಾಕೋ ಗೊತ್ತಿಲ್ಲ. ಮೇಕೆ ಬರ್ತಿದೆ ಅಂತ ಹಿಂದೆ ನಾವಿಬ್ರೇ ಈ ಗಾಡಿ ಫಸ್ಟ್, ನಾವು ಗಾಡಿ ಸೆಕೆಂಡು. ಇಲ್ಲ ನಮ್ದು ಫಸ್ಟ್, ಅವ್ರು ಸೆಕೆಂಡು. ಹಿಂದೆ ಇರೋರೆಲ್ಲ ಎಲ್ಲೋಗ್ಬಿಡ್ತಾರಪ್ಪ ಗೊತ್ತೇ ಆಗಲ್ಲ. ನಮ್ ವಿಜಿ ಮಾಮ ಅವರು, ಆಮೇಲೆ ನಿಖಿಲ್ ಅಣ್ಣ ಅವರು, ಪವನ್ ಮಾಮ ಅವರು ಬಂದ್ರು. ನಿಖಿಲ್ ಅಣ್ಣ ಅವ್ರು ಬಂದ್ರು. ಯಾಕೆ ನಿಲ್ಸಿದ್ದಾರೆ ಅಂತ ಅವರು ನಿಲ್ಸ್ತಾರೆ. ನೋಡೋಣ, ಇವರು ಕಟ್ ಮಾಡಿ ಡಿಸ್ಕಸ್ ಮಾಡ್ತಾ ಇದಾರೆ. ಅಲ್ಲೇ ಬಂದ್ರು ತೆಗೀರಿ, ಏನೋ ಹೇಳಕ್ ಬರ್ತಾ ಇದಾರೆ. ನೀ ಕರ್ಕೊಂಡೋಗಿ ಜಾಗಕ್ಕೆ ಗೊರವನಹಳ್ಳಿಗೆ ಹೋಗ್ಬಿಟ್ಟು ಮನೆಗೆ ಹೋಗೋಣ ಅಂತಿದ್ದಾರೆ. ನೀರಲ್ಲಿ ಆಡ್ಬೇಕಂದ್ವಿ ನಾವು.
फोन से पापा के ఫోన్ చేసేయండి ఇక్కడ. మీరే చేసేయండి. ఏ ఫోన్ చేసేయండి అక్క. ఫోన్ ఏంటి? ಯಾರ್ದೋ ಸ್ಪೆಕ್ಸ್ ಸಿಕ್ತು. ఎవరో ఒకరు చేసి ಯಾರ್ದಿದು? ಆಂಟಿದು. ಅಕ್ಕದು. ಅಮ್ಮದು ಯಾರಿಗೆ? ನಂದೇ ಬಿಡಿ ಇನ್ಮೇಲೆ. ಇದು ನೋಡಿ ಗೈಸ್, ರೋಹಿತ್ ನೋಡಿ ಗೈಸ್, ರೋಹಿತ್ ಹೆಂಗಿದ ನೋಡಿ, 9th ಸ್ಟ್ಯಾಂಡರ್ಡ್ ಅಲ್ಲಂತೆ. ಹಲೋ ಸಡನ್ ಆಗಿ ದೊಡ್ಡವನಾಗ್ಬಿಟ್ಟು ಹುಲಿ ಸಿಂಹ ಜೊತೆ ಎಲ್ಲ ಫೈಟ್ ಮಾಡ್ಕೊಂಡು ಟ್ಯಾಟು ಗೀಟು ಎಲ್ಲ ಹಾಕ್ಸ್ಕೊಂಡು ಮಾಡ್ಕೋಬೇಕು, ಸಖತ್ತಾಗಿರುತ್ತೆ ಸೀರಿಯಸ್ಲಿ. ಏನಂತ ನಿಮಗ್ ಗೊತ್ತಾ? ಹೇಳಿ ಅಕ್ಕ. ಅಕ್ಕ ಹೇಳ್ರ ಅಕ್ಕ. ಯಾರದ್ದು ಅಂಟೋಣರು? ಸರಿ ಆಯ್ತು, ವ್ಲಾಗ್ ಆಫ್ ಮಾಡ್ತೀನಿ, ಹೇಳ್ತೀರಾ? ಅಕ್ಕ ಅಕ್ಕ ನಿಮ್ಮ ಮಮ್ಮಿ ಬೇಡ ಅಂತ ಇದ್ರಂತೆ. ಓಕೆ, ಕಮೆಂಟ್ ಹಾಕಿ ಗೈಸ್, ನೀವೇ ನೋಡೋಣ. ನಿಮ್ ನೀಡ್ಲಿ ಆಟ ಆಡಲ್ಲ. ಕಮೆಂಟ್ ಹಾಕಿ ನೋಡೋಣ. ಏನು ಹಾಕ್ಬೇಡಿ ಅಣ್ಣ. ಡೋಲಾಕ್ಪುರ ಹೆಂಗ್ ಹೋಗೋದು? ಡೋಲಾಕ್ಪುರ ಛೋಟಾ ಭೀಮ್ ಅಂತ ಇದಾರಲ್ಲ ಒಬ್ರು, ಭೀಮ್ ಅಂತ, ಗೊತ್ತಿಲ್ವಾ? ಮ್ಯಾಪ್ ಅಲ್ಲಿ ಇಲ್ಲೇ ಆಯ್ತು. ಮ್ಯಾಪ್ ಅಲ್ಲಿ ಇಲ್ಲೇ ತೋರಿಸ್ತಿತ್ತು. ಅಲ್ಲ ಅಲ್ಲ, ಭೀಮ್ ಅಂತ, ಡೋಲಕ್ಪುರ್. ರಾಜ ಇಂದ್ರವರ್ಮ, ರಾಜ ಇಂದ್ರವರ್ಮ ಮನೆ ಹತ್ರ ಅಂತಲ್ಲ, ರಾಜ ಇಂದ್ರವರ್ಮ. ಒಂದ್ ಕಿಲೋಮೀಟರ್ ಲೆಫ್ಟ್ ಆಡ್ರಿ. ಗೈಸ್, ನಾವ್ ಇವಾಗ ಫೈನಲಿ ಮೈದಾಳ, ಮೈದಾಳಕ್ಕೆ ಈ ಅಕ್ಕ ತಮ್ಮದು ಜಗಳ ಮುಗಿದ್ರೆ ನಾನು ಬ್ಲಾಗ್ ಸ್ಟಾರ್ಟ್ ಎಲ್ಲ ಈಜಾಡ್ತಾರಕ್ಕ. ನೋಡ್ರಪ್ಪ ನೋಡಿ, ಈ ಚಾದ್ವಿ ಮೈದಾಳ ಕೆರೆ, ಆ ಮಳೆ ಬರ್ತಿದೆ, ಏನ್ ಮಾಡೋದು ಗೊತ್ತಿಲ್ಲ. ಮೇಲ್ಗಡೆ ತೋರಿಸ್ತೀನಿ ಬರ್ರಿ ನಿಮ್ಗೆ ವ್ಯೂ ಪಾಯಿಂಟ್. ಅಲ್ಲೊಂದ್ ಕೆರೆ ಇದೆ ಚಿಕ್ಕದು, ಪಾಂಡ್. ಮೇಲ್ ಕರ್ಕೊಂಡ್ ಹೋಯ್ತೀನಿ, ಹೆದರ್ಕೋಬೇಡ್ರಿ ಯಾರು. ಇಷ್ಟ ಬೇಗ ಬೇಡ, ರಿವರ್ಸ್ ಹೋಗ್ಬೇಕಂತ. ಬಂದಾಗಿಂದ ಇಲ್ಲಿ ಬರೀ ರಿವರ್ಸ್ ಹೊಡೋದಾಯ್ತು ನಾನು. ಅದೇ ಮತ್ತೆ ಹಿಂದೆ ಅಲ್ಲ, ಮುಂದೆ ಕಡೆ ನಾವೇ ಫಸ್ಟ್ ಬಂದಿದ್ದು. ನಾವೇ ಫಸ್ಟ್ ಬಂದಿದ್ದು ಅನ್ಸುತ್ತೆ. ನಿಖಿಲ್ ಅಣ್ಣ ಅವ್ರು ಬರ್ಲಿಲ್ಲ ಇನ್ನ. ಎಲ್ಲರಿಗಿಂತ ಫಸ್ಟ್. ಇನ್ನ ನಮ್ಗಿಂತ ಫಸ್ಟ್ ಬಿಟ್ಟವ್ರೆಲ್ಲ ಹಿಂದೆ. ರೂಟ್ ಗೊತ್ತಾಗಲ್ಲ. ಅದೇ ವಯಸ್ಸಾಗಿರೋರೆಲ್ಲ ರೂಟ್ ಗೊತ್ತಾಗಲ್ಲ. ಏನ್ ಮಾಡ್ತೀಯಾ? ಓ, 2 ಏನಪ್ಪ ಇದು? ಹಿಂಗೊಬ್ರು ಹಂಗೊಬ್ರು ಅಂತೆ. ಇವ್ರೇನಕ್ಕೆ ಕಾರ್ ಇಲ್ಲ ಹಾಕಿರ? ಮತ್ತೆ ಪಾಸ್ ಆಗತ್ತೆ. ಬಂದ ಅವ್ನು ಯಾರೋ ಬಂದ ಇರೋ. ಅಣ್ಣ ಅಣ್ಣ ಬಿಟ್ಬಿಡ್ರಣ, ಹೋಗೋಣ ಮತ್ತೆ ಗಂಡಿ ಕಾಣಿಸ್ಕೊಬೇಡ. ಸಿಟ್ಟು ಬಂದ್ರೆ ಹೊಡೆದಾಕ್ಬಿಡ್ತೀನಿ. ಏನಿದು ಎಬ್ಬುಲಿ ನಾನು. ಹೋಸಲಿ ಅಮ್ಮುಕು ಡುಮ್ಮುಕು, ಈ ಸಲ ಹಂಗಲ್ಲ. ಇರೋ ರೋಹಿತ್ದು ಡ್ರೈವಿಂಗ್ ಸ್ಕಿಲ್ಸ್ ನೋಡ್ತಾ ಇರಿ. ಹಂಗೆ ಏನ್ ಎಳಿತಾನ ಗಾಡಿನ. ಓ ಮೈ ಗಾಡ್, ಪಾಪ ಸಿಗಾಕೊಂಡ್ಬಿಟ್ಟಿದ್ದಾರೆ. ಹೋಗ್ತಾಳೆ, ಹೆಲ್ಪ್ ಮಾಡೋಣ ನೋಡು. ಇಲ್ಲೇ ಹಿಂಗೆ ರಿವರ್ಸ್ ತಗೊಂಡು ಹಿಂಗೆ ಹೋಗೋಣ. ರೆಡಿ ಬೇಡ, ರಿವರ್ಸ್ ತಗೊಳ್ಳ ಬೇಡ. ಮೇಲ್ಗಡೆ ವ್ಯೂ ಪಾಯಿಂಟ್ ನೋಡೋಣ, ಮಳೆಯಲ್ಲಿ ಹೆಂಗಿರೋದು ಅಂತ. ಬರೋವಾಗ ಸುಯ್ಯಿ ಅಂತ. ಓ ನೋಡಿ ಬರ್ತಾ ಇರ್ತಾರ ಅಪೋಸಿಟ್. ಮಕ್ ಹೊಡಿತಾರಂತೆ, ಮೇಲೂ ಕರ್ಕೊಂಡ್ ಬಂದ್ಬಿಟ್ಟು. ಯಾರು ಹೊಡಿತಾರ ನೋಡ್ತೀನಿ ಈಗ. ಯಾರ ಮಕ್ ಹೊಡಿಯೋರು ಎಲ್ಲವ್ರಪ್ಪ ಅಲ್ಲಿ ಮೇಲವ್ರೆ ಮಕ್ ಹೊಡಿತಾರ. ಸುಮ್ನೆ ಇದು ಯಾರೋ ಜೈನ್ ಟೆಂಪಲ್ ಇದೆ ನೋಡಿ. ಹೇಳೋವರೆಗೂ ಯಾರೋ ಕೆಳಗಡೆ ಕಿಳಿಬೇಡ್ರಿ. ಏಕೆ? ಮಕ್ ಹೊಡಿಬಿಡ್ತಾರೆ. ಮೇಲ್ ಬೇರೆ ಕರ್ಕೊಂಡ್ ಬಂದ್ಬಿಟ್ಟಿದೀನಿ. ಇಲ್ಲ ಏನ್ ಗಾಳಿ ಇದೆ ನೋಡು. ಗಾಳಿನ ಅಲ್ಲೊಂದ್ ಚಿಕ್ಕ ಪಾಂಡ್ ಇದೆ. ಇಲ್ಲಿ ಇಲ್ಲೇ. ಓಕೆ, ನಾವು ಬಂದಾಗ ಅಲ್ಲೆಲ್ಲ ಹತ್ಕೊಂಡ್ ಹೋಗಿದ್ದೆ, ಅದ್ ಕಡೆ ಸೈಡ್ ಎಲ್ಲ. ಇರೋ ಬ್ರೇಕ್ ಹಾಕೋ. ಏನು ಇಲ್ಲ ಪಾಂಡಲ್ಲಿ. ಗಾಳಿಗಳು ಈ ಪಾಂಡ್ನ ನೋಡಕ್ ನನ್ನ ಕರ್ಕೊಂಡ್ ಬಂದ ಕೆಳಗಡೆಯಿಂದ ಇವನು. ಇದನ್ನ ಅಯ್ಯೋ, ಅಲ್ಲೇನೋ ಜೈನ್ ಟೆಂಪಲ್ ಇದೆ. ಆರ್ಮಿ ತರ ನಿಂತ್ಕೊಂತೀವಿ. ಆರ್ಮಿಗಳ ತರ ಓಡಾಡ್ತೀವಿ.
ನೋಡಿಲ್ವಾ? ಅದೇಕಾ ಧ್ರುವ ಸರ್ಜನ್ ಫ್ಯಾನು. 1 ಗಂಟೆ ಅಲ್ಲ 2 ಗಂಟೆ ಅಲ್ಲ 3 ಗಂಟೆ ಕಾಳಿಯಮ್ಮ ಆಗ್ಬಿಡ್ತೀನಿ. ದುನಿಯಾ ವಿಜಯ್ ತರ ಇದ್ದಾನಲ್ಲ ಅವ್ರು ತಾನೆ. ನೋಡಿ ವ್ಯೂ, ಈ ವ್ಯೂನ ನೋಡಕ್ಕೆ ಕರ್ಕೊಂಡ್ ಬಂದಿರೋರು ನಮ್ಮ ರೋಹಿತ್ ಅವರು. ನೋಡಿ ಅಲ್ಲಿಂದ ಮಳೆ ಬೀಳುತ್ತೆ. ಹಾ ಮಳೆ ನೆನಿಬೇಡ್ರಿ. ನೆನಿಬೇರ್ರಿ ಅಂತೆ. ಅದು ಒರಿಜಿನಲ್ ಮರ ಅಲ್ಲ, ಸುಮ್ಮನೆ ಡೂಪ್ಲಿಕೇಟ್. ಯಾವುದು? ಅದು ಡೂಪ್ಲಿಕೇಟ್ ಗೊತ್ತಾಯ್ತು. ಇಲ್ಲಿಂದ ಓಡೋದು. ಇವಳು ನೀರಲ್ಲಿ ಆಡ್ಬೇಕು, ನಾವೆಲ್ಲ ವ್ಯೂ ನೋಡ್ಬೇಕು. ಅಕ್ಕ ಒಂಚೂರು ನನ್ನ ವ್ಲಾಗಲ್ಲಿ ಮಾತಾಡಿ ಬನ್ರಕ್ಕ. ಇರ್ಲಿ ಮಾತಾಡ್ರಕ್ಕ. ಅಕ್ಕ ಇರ್ಲಿ ಮಾತಾಡ್ರಕ್ಕ. ಇವ್ರು ನಮ್ಮ ಅಕ್ಕ ಗೈಸ್. ಬಂಡೆಗಳು ಮುಂದ್ಕೊಂಡು ಹಿಂಗೆ ಬಂದ್ಬಿಟ್ರೆ ಏನ್ ಮಾಡ್ತೀರಾ? ಓಂ ರೋಹಿತಾಯ ನಮಃ ಅಂದ್ರೆ ವಾಪಸ್ ಹೋಗ್ಬಿಡುತ್ತೆ. ಬನ್ನಿ ನೋಡೋಣ. ಬರ್ಲಿ ಬಿಡು ನೋಡೋಣ. ನಾನು ಹನುಮಾನ್ ಭಕ್ತೆ ಅಕ್ಕ, ಹನುಮಾನ್ ಅಲ್ಲ. ನೀನು ಈ ಪಾಯಿಂಟ್ ನಾನು ನೋಡಕ್ ಕರ್ಕೊಂಡ್ ಬಂದೆ ಅಲ್ಲ. ಬರ್ತಾರ ಅನ್ಸುತ್ತೆ, ಬನ್ನಿ. ಬರ್ರಿ. ನಾನು ನೋಡ್ಕೊಂಡ್ ಬರ್ತೀನಿ, ನೀವು ಆಟ ಆಡ್ಕೊಂಡ್ ಬನ್ನಿ. ಎಲ್ಲ ಇದಾರೆ ಕೆಳಗಡೆ. ಎಸ್ ಜನರೇ, ನಾವು ಈಗ ರೀಚ್ ಆಗಿದ್ದೀವಿ ಜನರೇ. ನಮ್ಮ ಅಕ್ಕಗೆ ವ್ಲಾಗ್ ಮಾಡಿದ್ರೆ ನನ್ನ ಜೊತೆ ಇರ್ತಾನೆ ಇಲ್ಲ, ಓಡ್ತಾರೆ. ಇವಾಗ ಹೋಗಿ ಆಟ ಆಡೋದು ನಾವು ಎಲ್ಲ. ವಿಜಿ ಮಾಮ, ವಾಸು ಮಾಮ ಅವರೆಲ್ಲ ಎಲ್ಲಿ ಅಂತ ಫಸ್ಟ್ ನಾವು ಹುಡುಕಬೇಕಾಗಿದೆ. ಅವರೆಲ್ಲ ಆಟ ಆಡ್ತಿದ್ದಾರೆ ಎಂದು ಮಾಹಿತಿ ತಿಳಿದು ಬಂದಿದೆ. ನಾವು ಮುಂದಿನ ಮಾಹಿತಿಗಾಗಿ ಸಂಪರ್ಕಿಸಿ. ಇನ್ಸ್ಟಾ ಐಡಿ ಹೇಳ ಇರ್ಲಿ ಚೆನ್ನಾಗಿರುತ್ತೆ. ಇರ್ಲಕ್ಕ ಬೇಡ ಬಿಡಿ. ಫೋನ್ ನಂಬರ್ ರಿವೀಲ್ ಮಾಡ್ಬಿಡ. ಜಗನ್ ಹಾಕೋದು ಡ್ಯಾನ್ಸ್ ಹಾಕೋದು. ಅಕ್ಕ ಟಾರ್ಚರ್ ಅನ್ಬಾಕ್ಸ್ಕೊಂಡ್ಬಿಡ್ತಾರೆ ಆಮೇಲೆ. ಓಹೋ, ಜನಸಾಗರ ಅಲ್ಲಿದೆ. ನೀನಿಲ್ಲದೆ ಬೇರೆ ಗಮನ. ಅವರೆಲ್ಲ ನಮ್ಮನೆಯವರ ಅಲ್ಲ? ಎಲ್ಲಿದ್ದಾರೆ? ಓ ಇಲ್ಲಿದ್ದಾರೆ. ಅಲ್ಲಿ ಎಲ್ಲ ನಮ್ಮನೆಯವರಂತವರಲ್ಲ. ಹಂಗೆ ಕಾಣಿಸ್ತಾನೆ ಇಲ್ಲ ಅಂತೆ. ಓಹ್ ಯಾರಕ್ಕೆ ಇಷ್ಟವನು ಫುಲ್ಲು ಒಳ್ಳೊಳ್ಳೆ ಫೋಟೋಗ್ರಫಿ. ವಾ ಬಲವಾಗಿದೆ ಬೇರೆ ಸಂದೇಹವಿಲ್ಲ. ಅಕ್ಕ ಯಾಕೋ ಚಳಿ ಆಗ್ತಾ ಇದೆ ಅಕ್ಕ. ಬಿಸಿಲಲ್ಲಿ ಬಂದು ಆಡ್ಬೇಕಿತ್ತು. ರೋಹಿತ್ ಹೇಳಿದ್ ಕರೆಕ್ಟು. ಒಳಗೆ ಹೋದ್ಮೇಲೆ ಗೊತ್ತಾಗಲ್ಲ. ನಾನು ಆಡಲ್ಲ. ನೀವು ನೋಡಿ ಕಾಣಿಸಿದಾರಾ? ಅಮ್ಮ, ವಿಜಯ್ ಮಾಮ. ನಮ್ಮಮ್ಮ ಏನ್ ಗೈ ಸಡನ್ ಆಗಿ ನೀರಲ್ಲಿ ಇಳಿದ್ಬಿಟ್ಟಿರೋದು. ಇವನು ವಿಜಯ್ ಮಾಮ ಫುಲ್ ಜಾಲಿ ಮಾಡ್ತಾರೆ. ಮಾಮ ಅಟ್ಲೇ ಸ್ವಿಮ್ಮಿಂಗ್ చేసుకొని పోయండి. ಸ್ವಿಮ್ಮಿಂಗ್ ಬರಲ್ವಂತ ಛೇ ಗೈಸ್, ನಾನು ಹೇಳ್ಕೊಡ್ತಿದ್ದೆ. ಅಯ್ಯೋ ಹುಷಾರು. ಯಾರಕ್ಕಿರ್ತಾರೆ ಪವನಮ್ಮ? ಸ್ವಿಮ್ಮಿಂಗ್ ಅయింದ ಇವಾಗ ಹೋಗ್ತಾ ಇದ್ದೀರಾ? ಓಕೆ, ಹೋಗಿ. ನಾವು ಮೇಲೆ ಹೋಗಿದ್ವಿ ಪಾಂಡ್ ಹತ್ರ ಎಲ್ಲ ನೋಡಕ್ಕೆ. ಈ ಭಾವಲೋಕದ ನಮ್ಮಮ್ಮ ಏನೋ ಧೈರ್ಯವಾಗಿ ಹೋಗ್ತಾ ಇದಾರಲ್ಲ. ನನ್ಗೆ ಯಾಕೋ ನೀರಲ್ಲಿ ಆಡ್ಬೇಕಂತ ಅನ್ಸ್ತಾ ಇಲ್ಲ. ನೀರಲ್ಲಿ ಆಡ್ಕೊಂಡು ನಾವು ಇವಾಗ ಬಂದಿದ್ದೀವಿ ನೋಡಿ. ಮಾಮ ಫುಲ್ ಇವಾಗ ಏನ್ ಮಾಡ್ಬೇಕಂದ್ರೆ ಮಾಮ ಪೇಷನ್ಸ್ ಟೆಸ್ಟ್ ಮಾಡ್ಬೇಕಂತ ರೆಡಿ ಆಗಿರೋವಾಗ ನೀಟಾಗಿ ಎತ್ಕೊಂಡೋಗಿ ತಳ್ಬಿಡ್ಬೇಕು. ಹಾ ನಾನು ಬರ್ತೀನಿ. ಹೆಂಗಿತ್ತು ಅಕ್ಕ ಎಕ್ಸ್ಪೀರಿಯನ್ಸ್? ನೋಡಿದ್ದು ಆಡಿಲ್ಲ. ಇವನೇನ್ ಮಾಡ್ದ ಗೊತ್ತಾ? ನನ್ಗೆ ಫುಲ್ಲು ನೀರು ಹಾಕಿದ್ದಾನೆ. ಅಣ್ಣ ನಾನು ನಿಮ್ಗೇನು ಮಾಡಿಲ್ಲ, ಬಟ್ ನೀವು ಹಾಕಿದ್ರಿ. ನಾವೆಲ್ಲ ಆಡ್ಕೊಂಡು ಬಂದಾದ್ಮೇಲೆ ಪಪ್ಪ ಇವಾಗ ಹೋಗಿ ಆಡಕ್ ಹೋಗಿದ್ದಾರೆ. ನಾವೆಲ್ಲ ಇಲ್ಲಿ ಕುತ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ. ಅಣ್ಣ
RCB ಮ್ಯಾಚ್ ಇದೆ ಅಂತ ನೋಡ್ತಾ ಇದ್ದಾರೆ. ಸ್ಕೋರ್ ಏನಾಗ್ತಿದೆ ಇವನು ರೋಹಿತ್ ನಡುಕ್ತವನ ಅವಾಗಿಂದ. ಕ್ಯಾಮ್ರಾ ಬಂದ ತಕ್ಷಣ ಫುಲ್ ಸೀರಿಯಸ್ ಅಣ್ಣ. ಆಟ ಆಡ್ಕೊಂಡು ಬಂದಿದ್ದಾರೆ ನೋಡಿ ಪಪ್ಪ ಇವಾಗ. ಅದು ನೋಡಿ ಆ ಥರ ಬಾಟಲ್ ಒಡೆದಾಕ್ಬಿಟ್ಟು ಫೋಟೋಶೂಟ್ಸ್ ಮಾಡಿಸ್ಬಾರ್ದು. ಯಾಕಂದರೆ ನಾಯಿ ಏನಾದರೂ ಬಂದ್ಬಿಟ್ಟು ಆ ಬಾಟಲ್ ಮೇಲೆ ಕಾಲಿಟ್ಬಿಟ್ರೆ ಪಾಪ ಅದು ಗಾಯ ಆಗುತ್ತೆ. ಮ್ಯಾಚ್ ನಡೀತಾ ಇದೆ ನೋಡಿ. ಇವಾಗ ನಾವು ಆಟ ಆಡ್ಬಿಟ್ಟು ಎಲ್ಲ ಸ್ವಲ್ಪ ಹೊತ್ತು ತಿನ್ಬಿಟ್ಟು ನಾನು ಅಮ್ಮಮ್ಮ ಆಟ ಆಡೋಕ್ಕೆ ಬಂದಿಲ್ಲ. ಸಾರಿಕಾ ಅಮ್ಮ ನಾವೆಲ್ಲ ಇವಾಗ ಮನೆಗೆ ಹೋಗುತ್ತಿದ್ದೇವೆ. ಶೀತ್ಕಲ್ ಮನೆಗೆ. ಯಾರ ಮನೆಗೆ? ಶಾರದಾ ಮಮ್ಮಿ ಮನೆಗೆ. ಶಾರದಾ ಮಮ್ಮಿ ಅಂದರೆ ಇವರೇ ಅಮ್ಮಮ್ಮ, ಅವರ ತಂಗಿ, ಕಟ್ಟ ಕಡೆಯ ತಂಗಿ. ಅವರು ಅಕ್ಕಯ್ಯ 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 ಅಂತಾರೆ. ನೀನು ಹಾಯ್ ಬೇಬಿ. ಬಂದ್ವಿ ನೋಡಿ ಗೈಸ್ ನಾವು ಇವಾಗ. ಅವನಿನ್ನ ಮ್ಯಾಚ್ ನೋಡ್ತಾ ಇದ್ದಾನೆ ಆ್ಯಂಡ್ ನಾವು ಇವಾಗ ಬಂದ್ವಿ. ಇಲ್ಲೋ ನೋಡಿ ಪಾಪು ಬಂದಿಲ್ಲ. ಪಾಪು 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 ಇಟ್ಕೋ. ಕಚ್ಚಕ್ಕೆ ಬರ್ತಾನೆ. ಕಚ್ಚಕ್ಕೆ ಬರ್ತಾನೆ ಹಂಗೆ. ದೊಡ್ಡ ಮಗು ಇವನು. ಸೆಕೆಂಡ್ ಬಾ. ನೋಡಿ ನಮ್ಮ ರೋಹಿತ್ ಅವತಾರ. ಚೇಟ ಟೀ ಚೇಟ ಎಲ್ಲ ಮ್ಯಾಚ್ ನೋಡೋ ಬ್ಯುಸಿಯಲ್ಲಿದ್ದಾರೆ. ಪೂಜೆ ಮಾಡಿಕೊಟ್ಟಿದ್ದಾನೆ. ಕೊಟ್ಟವನಾಯಪ್ಪ ಯಾಕೆ ಹಂಗೆ ಹೇಳ್ತೀಯ ಅಂತ. ಆಮೇಲೆ ನೀನು ಹಿಂಗೆಲ್ಲ ಹೇಳಿದ್ರೆ ನಾನು ಎದ್ಕೊಂಡ್ಬಿಡ್ತೀನ ಹಿಂಗೆ ಹಿಂಗೆ ಅಂತ ಇದಾಗೋಯ್ತು. ಅವಾಗ ನೋಡಮ್ಮ ಮನೆಯಲ್ಲಿ 3 ಸಾಲು ರಿಲೇಟಿವ್ಸ್ ಮನೆಗೆ ಬಂದ್ಬಿಟ್ಟು ಎಂಜಾಯ್ ಮಾಡೋದು ಬಿಟ್ಟು ಅಸೈನ್ಮೆಂಟ್ ಬರೀತಾ ಇದ್ದೀನಿ ನಾನು. ಎಷ್ಟು ಬೇಜಾರಾಗ್ತಾ ಇದೆ ನನಗೆ. ನಾಳೆ ಅಮ್ಮ ಬರ್ಡೇ 21st. ಅಮ್ಮ ಬರ್ಡೇ 20ಗೆ ಪವನ್ ಮಾಮ ಆ್ಯಂಡ್ ವಾಸು ಮಾಮ ಆ್ಯಂಡ್ ವಿಜಿ ಮಾಮ ಎಲ್ಲರೂ ಕೇಕ್ ತೊಗೊಂಡು ಬಂದಿದ್ದಾರೆ. ಅಮ್ಮ ಒಳಗಡೆ ಕುತ್ಕೊಂಡಿದ್ದಾರೆ. ಅವ್ರಿಗೇನು ಗೊತ್ತಿಲ್ಲ. ಇವಾಗ ಆಚೆ ಕಡೆ ಕರ್ಕೊಂಡ್ಬಂದು ಸರ್ಪ್ರೈಸ್ ಮಾಡೋಣ. ಟು ಯು ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಡಿಯರ್ ಅಮ್ಮ. ಹ್ಯಾಪಿ ಬರ್ಡೇ ಟು ಯು. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಅಲ್ಲಿ ಸರ್ಪ್ರೈಸ್ ವಸ್ತಾರಾ ಅವ್ರದೇ ಎಲ್ಲ ಪ್ಲಾನು. ಸೀಕ್ರೆಟ್ ಆಗಿ ಮಾಡಿ ಕ್ರೆಡಿಟ್ಸ್ ಅಲ್ಲ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಡಿಯರ್ ಅಮ್ಮ. ಹ್ಯಾಪಿ ಬರ್ಡೇ ಟು ಯು. ಗಿಫ್ಟ್ ಕೊಡ್ತಾರೆ ಪಾತ್ರೆ. ಬೆಳಗಿರೋ ಒಂದು ಪಾತ್ರೆ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ನಾಳೆಗೆ. ಇಲ್ಲಿ ಸೆಂಡ್ ಆಫ್ ಪಾರ್ಟಿ ನಡೀತಾ ಇದೆ. ಎಲ್ಲ ಹೋಗ್ತಿದ್ದಾರೆ. ಸೊ ಬೈ ಬೈ ಅಂತ ಅನ್ಕೊಂಡು ಇಲ್ಲಿ ನೋಡಿ. ಬಾಯ್ ಅಂಕಲ್. ಬಾಯ್ ಬೇಬ್. ಅವನಿಗೆ ಆಚೆ ಬಿಟ್ರೆ. ಇದಾಗಿತ್ತು ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್. ಆ್ಯಂಡ್ ಈ ಒಂದು ಟ್ರಿಪ್ ಎಷ್ಟು ಚೆನ್ನಾಗಿತ್ತು. ಫುಲ್ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ. ಯಾವಾಗೂ ಅಷ್ಟೇ ಗೆಟ್ ಟುಗೆದರ್ ಫ್ಯಾಮಿಲಿ ಮೀಟಪ್ ಅಂತ ಬಂದಾಗ ಫಸ್ಟು ಹೋಗಬೇಕು. ಬಿಕಾಸ್ ಈಗಿರೋ ಟೈಮ್ ನೆಕ್ಸ್ಟ್ ಇರುತ್ತೋ ಇಲ್ವೋ. ಪ್ರೆಸೆಂಟ್ ನಾವು ಯಾರ್ಯಾರ ಜೊತೆ ಇದ್ದೀವಿ ಅದನ್ನು ಎಂಜಾಯ್ ಮಾಡಬೇಕು ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಬಾಯ್. ಒಂದು ನಿಮಿಷ ಅಮ್ಮ ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ. ನನ್ನ ಬರ್ತ್ಡೇಗೆ ವಿಶ್ ಮಾಡಿದಂಥವ್ರು ಎಲ್ಲರಿಗೂ ಬಹಳ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಈ ರೀತಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯೂಶ್ವಲಾಗಿ ನನ್ನ ಮನೆಯವ್ರ ಜೊತೆ, ನನ್ನ ಫ್ಯಾಮಿಲಿ, ಮಕ್ಕಳು, ಸ್ಟೂಡೆಂಟ್ಸ್ಗಳ ಜೊತೆ ನಾನು ಸೆಲೆಬ್ರೇಷನ್ ಮಾಡ್ತಾಯಿದ್ದು. ಈ ಸಾರಿ ಕಾರ್ಯಕ್ರಮ ಅಂತೂ ಭಾರಿ ಚೆನ್ನಾಗಾಯಿತು. ನನಗೆ
ನಮ್ಮ ರಿಲೇಟಿವ್ಸು ಎಲ್ಲರೂ ಮೋರೋವರ್ ನನ್ನ ವೆಲ್ ವಿಷರ್ಸ್ ಎಲ್ಲ ಒಂದೇ ಸಾರಿ ಒಂದೇ ದಿನ ಎಲ್ಲ ಸೇರಿ ನನಗೆ ವಿಶ್ ಮಾಡಿದ್ರು. ನನ್ನ ತಮ್ಮಂದರು ಎಲ್ಲ ಸೇರಿ ಮಾಡಿದ್ದು ನಂಗೆ ತುಂಬ ಖುಷಿ ಆಯಿತು. ನನಗೆ ವಿಶ್ ಮಾಡಿದಂಥವ್ರು ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮ ಭೂಮಿ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.